ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಈಗ ನಾವು ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿದ್ದೇವೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 14ನೇ ಅಧ್ಯಾಯದ 5ನೇಯ ಶ್ಲೋಕ. ನಿಮಿತ್ತಾನ್ಯತ್ಯರಿಷ್ಟಾನಿ ಕಾಲೇ ತ್ವನುಗತೆ ನೃಣಾಂ ಲೋಭಾದ್ಯ ಧರ್ಮ ಪ್ರಕೃತಿಂ ದೃಷ್ಟುವೋವಾಚಾನುಜಂ ನೃಪಃ. ಕಾಲ ಕಳೆದಂತೆ ಜನಸಾಮಾನ್ಯರು ಲೋಭ, ಕ್ರೋಧ, ಗರ್ವ ಮೊದಲಾದ ದುರ್ಗುಣಗಳಿಗೆ ಒಳಗಾದರು. ಈ ಎಲ್ಲ ಶಕುನಗಳನ್ನು ಗಮನಿಸಿದ ಯುಧಿಷ್ಠಿರನು ತನ್ನ ತಮ್ಮನಿಗೆ ಹೇಳಿದನು, ಸಮಯ बीतते जनसामान्य लोभ, क्रोध, गर्व आदि दुर्गुणों के दास बने. ये सब शकुनों को देखे महाराज युधिष्ठिर अपने भाई से ऐसे बोले. ಯುಧಿಷ್ಠಿರನು ತುಂಬ ಧರ್ಮಿಷ್ಠನಾದ ಮಹಾರಾಜ. ಆದ್ದರಿಂದಲೇ ಅವನು ಸಮಾಜದಲ್ಲಿ ಲೋಭ, ಕ್ರೋಧ, ಅಧರ್ಮ, ಕಪಟಗಳಂತಹ ಅಮಾನವೀಯ ಲಕ್ಷಣಗಳು ಎಲ್ಲ ಕಡೆ ತಲೆ ಎತ್ತಿದ್ದನ್ನು ಕಂಡು ಕ್ಷೋಭೆಗೊಂಡನು. ಈ ಮಾತಿನಿಂದ ಒಂದು ವಿಷಯ ತಿಳಿಯುತ್ತದೆ. ಸಮಾಜದ ಈ ಅಧೋಗತಿಯ ಲಕ್ಷಣಗಳು ಆ ಕಾಲದ ಜನರಿಗೆ ತಿಳಿದಿರಲಿಲ್ಲ. ಕಲಿಯುಗದ ಆಗಮನದ ಜೊತೆಗೆ ಆದ ಈ ಅನುಭವ ಅವರಿಗೆ ಆಶ್ಚರ್ಯಕರವಾದದ್ದಾಗಿತ್ತು. ಮುಂದಿನ ಶ್ಲೋಕ 6ನೇ ಶ್ಲೋಕ. ಯುಧಿಷ್ಠಿರ ಉವಾಚ ಸಂಪ್ರೇಷಿತೋ ದ್ವಾರಕಾಯಾಂ ಜಿಷ್ಣುರ್ಬಂಧೂದಿದೃಕ್ಷಯ ಜ್ಞಾತುಂ ಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ. ಯುಧಿಷ್ಠಿರ ಮಹಾರಾಜನು ತನ್ನ ತಮ್ಮನಿಗೆ ಹೇಳಿದನು, ಭೀಮಸೇನ, ಸ್ನೇಹಿತರನ್ನು ಕಾಣಲು ಮತ್ತು ದೇವೋತ್ತಮ ಪುರುಷನಾದ ಕೃಷ್ಣನ ಕಾರ್ಯ ವಿವರಗಳನ್ನು ತಿಳಿಯಲು ನಾನು ಅರ್ಜುನನನ್ನು ದ್ವಾರಕೆಗೆ ಕಳುಹಿಸಿದೆ. युधिष्ठिर जी अपने भाई को बोले, हे भीमसेन, स्नेहितों को देखने और देवोत्तम परम पुरुष श्री कृष्ण जी के आगामी विषयों को समझने हेतु मैं अर्जुन को द्वारका के लिए भेजा. ಮುಂದಿನ ಶ್ಲೋಕ 7ನೇಯ ಶ್ಲೋಕ. ಗತಾಹ ಸಪ್ತಾಧುನಾ ಮಾಸಾ ಭೀಮಸೇನ ತವಾನುಜಃ ನಾಯಾತಿ ಕಸ್ಯ ವಾ ಹೇತೋರ್ನಾಹಂ ವೇದೇದಮಂಜಸಾ. ಅವನು ಹೋಗಿ 7 ತಿಂಗಳು ಕಳೆದವು, ಇನ್ನೂ ಬಂದಿಲ್ಲ. ವಾಸ್ತವವಾಗಿ ಅಲ್ಲಿಯ ವಿಷಯಗಳು ಏನೂ ನನಗೆ ತಿಳಿಯುತ್ತಿಲ್ಲ. वो जाके 7 महीना बीता, वापस नहीं आया. वास्तव में वहाँ के विषय मुझे कुछ भी नहीं आ रहा है. ಮುಂದಿನ ಶ್ಲೋಕ 8ನೇಯ ಶ್ಲೋಕ. अपि देवर्षिणादिष्टः सकालोऽयमुपस्थितः यदात्मनोऽङ्गमाक्रीडं ಭಗವಾನ್ ಉತ್ಸಿಸೃಕ್ಷತಿ. ದೇವರ್ಷಿ ನಾರದರು ಹೇಳಿದಂತೆ ಶ್ರೀಕೃಷ್ಣನೇನಾದರೂ ತನ್ನ ಭೂಲೋಕದ ಲೀಲೆಗಳನ್ನು ಮುಗಿಸುತ್ತಿದ್ದಾನೋ? ಈಗಾಗಲೇ ಆ ಕಾಲ ಬಂದು ಹೋಯಿತೆ. देवर्षि नारद जैसे बोले थे वैसे श्री कृष्ण अपने भूलोक के लीलाओं को समाप्त करने वाले हैं क्या? वो काल अभी आया है क्या? ಯುಧಿಷ್ಠಿರ ಮಹಾರಾಜ ಈ ರೀತಿಯಾಗಿ ತನ್ನ ತಮ್ಮ ಭೀಮಸೇನನಿಗೆ ಹೇಳುತ್ತಾ ಇದ್ದಾನೆ. ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ನಾವು ಈ ಹಿಂದೆ ಹಲವು ಬಾರಿ ಪ್ರಸ್ತಾಪಿಸಿದಂತೆ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನಿಂದ ಹೊಮ್ಮಿದ ಅನೇಕ ಸ್ವಾಂಶ ವಿಸ್ತರಣೆಗಳಿವೆ. ಅವು ಶಕ್ತಿಯಲ್ಲಿ ಪರಸ್ಪರ ಸಮವಾಗಿವೆ, ಆದರೆ ಬೇರೆ ಬೇರೆ ಕೆಲಸಗಳನ್ನು ನಿರ್ವಹಿಸುತ್ತವೆ.
ಭಗವದ್ಗೀತೆಯಲ್ಲಿ ಭಗವಂತನ ಕೆಲವು ಹೇಳಿಕೆಗಳಿವೆ. ಅವುಗಳಲ್ಲಿ ಒಂದೊಂದು ಹೇಳಿಕೆಯು ಒಂದೊಂದು ಸ್ವಾಂಶ ವಿಸ್ತರಣೆಗೆ ಅಥವಾ ಅದರ ಭಾಗಕ್ಕೆ ಸಂಬಂಧಿಸಿದವು. ನಿದರ್ಶನಕ್ಕೆ ಸ್ವಾಮಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೀಗೆ ಹೇಳುತ್ತಾನೆ: ಎಲೈ ಭರತ ವಂಶಜನೇ, ಯಾವಾಗ ಮತ್ತು ಎಲ್ಲೆಲ್ಲಿ ಧರ್ಮಾಚರಣೆಯಲ್ಲಿ ಅವನತಿ ಉಂಟಾಗುವುದೋ ಮತ್ತು ಅಧರ್ಮ ಹೆಚ್ಚಾಗುವುದೋ ಆ ಸಮಯದಲ್ಲಿ ಅಂತಹ ಕಡೆಯಲ್ಲಿ ನಾನು ಅವತರಿಸುತ್ತೇನೆ. ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕದ ಅರ್ಥ ಇದು. ಶಿಷ್ಟರನ್ನು ರಕ್ಷಿಸಲು, ದುಷ್ಟರನ್ನು ನಾಶ ಮಾಡಲು, ವೃತ್ತಿಧರ್ಮವನ್ನು ಪುನಃ ಸ್ಥಾಪಿಸಲು ಪ್ರತಿ ಯುಗದಲ್ಲಿ ನಾನು ಕಾಣಿಸಿಕೊಳ್ಳುತ್ತೇನೆ. ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಅರ್ಥ ಇದು. ನಾನು ಕಾರ್ಯವನ್ನು ನಿರ್ವಹಿಸದಿದ್ದರೆ ಇಡೀ ಮಾನವ ಸಮೂಹ ದಾರಿ ತಪ್ಪುವುದು. ಅನಪೇಕ್ಷಿತ ಜನಸಂಖ್ಯೆಯ ಸೃಷ್ಟಿಗೆ ನಾನು ಕಾರಣನಾದಂತಾಗುವುದು. ಅದರಿಂದಾಗಿ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡಿದಂತಾಗುವುದು. ಗೀತೆಯ 3ನೇ ಅಧ್ಯಾಯದ 24ನೇ ಶ್ಲೋಕದ ಅರ್ಥ ಇದು. ದೊಡ್ಡವನೆನಿಸಿಕೊಂಡವರು ಮಾಡಿದ್ದನ್ನು ಸಾಮಾನ್ಯರು ಅನುಸರಿಸುತ್ತಾರೆ. ಆದರ್ಶಕರವಾದ ನಡತೆಯಿಂದ ಅವರು ಸ್ಥಾಪಿಸಿದ ಪ್ರಮಾಣಗಳನ್ನು ಇಡೀ ಜಗತ್ತೇ ಅನುಸರಿಸುತ್ತದೆ. ಗೀತೆಯ 3ನೇ ಅಧ್ಯಾಯದ 21ನೇ ಶ್ಲೋಕದ ಅರ್ಥ ಇದು. ಭಗವಂತನು ಹೇಳಿದ ಎಲ್ಲ ಮಾತುಗಳು ಅವನ ಸಮಗ್ರ ವಿಸ್ತರಣೆಗಳಿಗೆ, ಎಂದರೆ ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ ಮತ್ತು ನಾರಾಯಣರಿಗೆ ಸಮಾನವಾಗಿ ಅನ್ವಯಿಸುತ್ತವೆ. ಈ ಎಲ್ಲ ಅಲೌಕಿಕ ರೂಪಗಳು ಅವನಿಂದಲೇ ಹೊಮ್ಮಿ ಬಂದಂತಹವು. ಆದರೂ ಶ್ರೀಕೃಷ್ಣನು ಬೇರೆ ಬೇರೆ ಮಟ್ಟದ ಭಕ್ತರೊಂದಿಗೆ ಬೇರೆ ಬೇರೆ ಅಲೌಕಿಕ ನೆಲೆಗಳಲ್ಲಿ ವ್ಯವಹರಿಸುತ್ತಾನೆ. ಇದರ ಜೊತೆಗೆ ಶ್ರೀಕೃಷ್ಣನು ತಾನಿರುವ ರೂಪದಲ್ಲಿಯೇ ಬ್ರಹ್ಮನ ಕಾಲದ ಪ್ರತಿ 24 ಗಂಟೆಗಳಲ್ಲಿ ಪ್ರತಿಯೊಂದು ವಿಶ್ವದಲ್ಲಿ ಒಮ್ಮೆ ಅವತರಿಸುತ್ತಾನೆ. ಅವನ ದಿವ್ಯ ಲೀಲೆಗಳು ಪ್ರತಿ ವಿಶ್ವದಲ್ಲಿ ಅನುಕ್ರಮವಾಗಿ ಪ್ರಕಟವಾಗುತ್ತವೆ. ಆದರೆ ಆ ಅನುಕ್ರಮದಲ್ಲಿ ಶ್ರೀಕೃಷ್ಣ, ಶ್ರೀ ವಾಸುದೇವ ಮೊದಲಾದ ರೂಪಗಳ ಲೀಲೆಗಳು ಸಾಮಾನ್ಯ ಮನುಷ್ಯನಿಗೆ ತೊಡಕಾದ ಸಮಸ್ಯೆಗಳು. ಶ್ರೀಕೃಷ್ಣ ಮತ್ತು ಅವನ ಅಲೌಕಿಕ ಶರೀರಗಳ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ. ಆ ವಿಸ್ತರಣೆಗಳು ನಾನಾ ಕಾರ್ಯಗಳನ್ನು ನಡೆಸುತ್ತವೆ. ಆದರೆ ಭಗವಂತನು ಶ್ರೀಕೃಷ್ಣನಾಗಿ ತನ್ನ ಶಕ್ತಿಯ ಫಲವಾಗಿ ಇತರ ಸ್ವಾಂಶ ವಿಸ್ತರಣೆಗಳು ಅವನ ಜೊತೆಗೆ ಸೇರಿಕೊಳ್ಳುತ್ತವೆ. ಹೀಗಿರುವುದರಿಂದ ಬೃಂದಾವನದ ಶ್ರೀಕೃಷ್ಣ, ಮಥುರೆಯ ಶ್ರೀಕೃಷ್ಣ ಅಥವಾ ದ್ವಾರಕೆಯ ಶ್ರೀಕೃಷ್ಣ ಎಲ್ಲವೂ ಬೇರೆ ಬೇರೆ. ತನ್ನ ಅಚಿಂತ್ಯ ಶಕ್ತಿಯಿಂದಾಗಿ ಕೃಷ್ಣನ ವಿರಾಟ್ ರೂಪವೂ ಸಹ ಅವನಿಂದ ಭಿನ್ನ. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಪ್ರಕಟವಾದ ಅವನ ವಿರಾಟ್ ಸ್ವರೂಪವು ಅವನ ರೂಪದ ಲೌಕಿಕ ಕಲ್ಪನೆ. ಆದ್ದರಿಂದ ಶ್ರೀಕೃಷ್ಣನು ಬೇಡನ ಬಿಲ್ಲು ಬಾಣಗಳಿಂದ ಹತನಾದಂತೆ ತೋರಿದಾಗ ತನ್ನ ದೇಹ ಎನಿಸಿಕೊಂಡದ್ದನ್ನು ಈ ಲೋಕದಲ್ಲಿ ಬಿಟ್ಟು ಹೋದನೆಂದು ತಿಳಿಯಬೇಕು. ಕೃಷ್ಣನೆಂದರೆ ಕೈವಲ್ಯ. ಅವನಿಗೆ ಜಡಚೇತನಗಳ ನಡುವಿನ ಭೇದವಿಲ್ಲ, ಏಕೆಂದರೆ ಈ ಎಲ್ಲವೂ ಸೃಷ್ಟಿಯಾಗುವುದು ಅವನಿಂದಲೇ. ಆದ್ದರಿಂದಲೇ ಶ್ರೀಕೃಷ್ಣ ಒಂದು ದೇಹವನ್ನು ಬಿಟ್ಟು ಮತ್ತೊಂದನ್ನು ಪಡೆದನು ಎಂದಾಗ ಅವನು ಇತರ ಸಾಮಾನ್ಯ ಜೀವಿ ಎಂದು ತಿಳಿಯಬಾರದು. ಅವನದು ನಮ್ಮ ಚಿಂತನೆಗೆ ಎಟುಕದ ಶಕ್ತಿ. ಹಾಗಿರುವುದರಿಂದಲೇ ಅವನ ಎಲ್ಲ ಕಾರ್ಯಗಳು ಒಂದೇ ಕಾಲಕ್ಕೆ ಏಕರೂಪವೂ ಹೌದು, ಭಿನ್ನ ರೂಪವೂ ಹೌದು. ಶ್ರೀಕೃಷ್ಣನು ಕಣ್ಮರೆಯಾಗುವ ವಿಷಯವಾಗಿ ಯುಧಿಷ್ಠಿರ ಮಹಾರಾಜ ಶೋಕಿಸಿದನಷ್ಟೇ. ಅದು ತನ್ನ ಹಿರಿಯ ಸ್ನೇಹಿತ ಮುಂದೆ ಕಾಣದಂತಾಗುವನೆಂಬ ಬಗ್ಗೆ ದುಃಖಿಸುವ ಒಂದು ಪದ್ಧತಿ ಮಾತ್ರ. ಶ್ರೀಕೃಷ್ಣನು ತನ್ನ ದಿವ್ಯ ಶರೀರವನ್ನು ಎಂದೂ ತ್ಯಜಿಸುವುದಿಲ್ಲ. ಹಾಗೆ ಯೋಚಿಸಿದರೆ ಅದು ಮಂದಮತಿಗಳ ತಪ್ಪು ತಿಳುವಳಿಕೆ ಅಷ್ಟೇ. ಅಂತಹ ಮಂದಮತಿಗಳನ್ನು ಭಗವದ್ಗೀತೆಯಲ್ಲಿ ಸ್ವಯಂ ಶ್ರೀಕೃಷ್ಣನೇ ಖಂಡಿಸಿದ್ದಾನೆ. ಅಲ್ಲಿ ಅವರನ್ನು ಮೂಢರೆಂದು ಕರೆಯಲಾಗಿದೆ. ಶ್ರೀಕೃಷ್ಣನು ದೇಹತ್ಯಾಗ ಮಾಡಿದ್ದನು ಎಂದಾಗ ಅವನು ಭೌತಿಕ ಜಗತ್ತಿನಲ್ಲಿ ತನ್ನ ವಿರಾಟ್ ರೂಪವನ್ನು ತ್ಯಜಿಸಿದ ಹಾಗೆ ದಿವ್ಯಧಾಮಗಳಲ್ಲಿನ ಎಲ್ಲ ಸ್ವಾಂಶ ವಿಸ್ತರಣೆಗಳನ್ನೂ ತ್ಯಜಿಸಿದ ಎಂದು ಅರ್ಥ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.